ಇತ್ತೀಚೆಗೆ ಕೆಇ ನಡೆಸಿದಂಥ ಕೆಸೆಟ್ ರಾಜ್ಯಶಾಸ್ತ್ರ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕೃತ ಆ, ಉತ್ತರಗಳನ್ನ ನೀಡಲಾಗಿದೆ. ಪ್ರಶ್ನೆ ಪತ್ರಿಕೆಯ ಜೊತೆಗೆ ಅಧಿಕೃತ ಉತ್ತರಗಳನ್ನ ಹೇಳುವಂತ ಒಂದು ಸಂದರ್ಭ ಇದಾಗಿದೆ. ಮೊದಲನೇ ಪ್ರಶ್ನೆ ಇದೆ. ಮೊದಲನೇ ಪ್ರಶ್ನೆ ಇದೆ. ಹೇಳಿಕೆಗಳನ್ನು ಇಲ್ಲಿ ಕೊಡಲಾಗಿದೆ. ವಸಾಹತುಶಾಹಿ ದಬ್ಬಾಳಿಕೆಗೆ ಪ್ರತಿಕ್ರಿಯೆಯಾಗಿ ಐರೋಪ್ಯವಲ್ಲದ ರಾಷ್ಟ್ರೀಯತೆಯ ಉಗಮವಾಯಿತು. ಕಾರಣ ಆರ್. ವಸಾಹತುಶಾಹಿ ಆಳ್ವಿಕೆಯು ದೇಶೀಯ ಅಸ್ಮಿತೆಗೆ ದಮನ ಮತ್ತು ಆರ್ಥಿಕ ಶೋಷಣೆಗೆ ಕಾರಣವಾಯಿತು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 1 ಅಂತೇಳಿ. ಎ ಮತ್ತು ಆರ್ಗಳೆರಡೂ ಸರಿ. ಆರ್ ಇದು ಎ ಯ ಸರಿಯಾದ ವಿವರಣೆಯಾಗಿದೆ ಅಂತೇಳಿ. ಎರಡನೇ ಪ್ರಶ್ನೆ, 19ನೇ ಶತಮಾನದಲ್ಲಿ ಯುರೋಪ್ ರಾಷ್ಟ್ರೀಯತೆಯನ್ನು ಪ್ರೋತ್ಸಾಹಿಸುವಲ್ಲಿ ಯಾವ ಸೈದ್ಧಾಂತಿಕತೆ ಪ್ರಮುಖ ಪಾತ್ರ ವಹಿಸಿತು ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಉದಾರವಾದ. ಮೂರನೇ ಪ್ರಶ್ನೆ, ಜಾಗತೀಕರಣವು ರಾಷ್ಟ್ರಗಳ ಸಾರ್ವಭೌಮತೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಸ್ವತಂತ್ರ ನಿರ್ಣಯಗಳನ್ನ ಕೈಗೊಳ್ಳುವ ಅವುಗಳ ಸಾಮರ್ಥ್ಯವನ್ನ ಕಡಿಮೆಗೊಳಿಸುವುದು ಅನ್ನುವಂಥದ್ದು ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಕಲ್ಯಾಣ ರಾಜ್ಯದ ಕುರಿತಂತೆ ಇರುವ ಒಂದು ಟೀಕೆ ಎಂದರೆ. ಇದಕ್ಕೆ ಸರಿಯಾದ ಉತ್ತರ ಸಹ ಮೂರನೇ ಆಪ್ಷನ್ ಇದೆ. ರಾಜ್ಯಗಳ ಮೇಲೆ ಅವಲಂಬನೆಯನ್ನ ಪ್ರೋತ್ಸಾಹಿಸುವುದು. ಐದನೇ ಪ್ರಶ್ನೆ, ವಸಾಹತು ರಾಜ್ಯಗಳ ಆಡಳಿತಾತ್ಮಕ ಲಕ್ಷಣಗಳಲ್ಲಿ ಈ ಕೆಳಕಂಡ ಯಾವುದು ಪ್ರಮುಖವಾಗಿದೆ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಕೇಂದ್ರೀಕೃತ ನಿರಂಕುಶ ಆಡಳಿತ. ಆರನೇ ಪ್ರಶ್ನೆ, ಪ್ರಜಾಸತ್ತೆಯ ಶ್ರೇಷ್ಠವಾದದ ಕುರಿತು ಇರುವ ಒಂದು ಪ್ರಮುಖ ಟೀಕೆ ಎಂದರೆ ಅಂತೇಳಿ. ಇದಕ್ಕೆ ಯಾವುದಂತಂದ್ರೆ ಮೂರನೇದು, ಅದು ಪ್ರಜಾಪ್ರಭುತ್ವದ ಮರೆಯಲ್ಲಿ ಗಣ್ಯತ್ವದ ಪ್ರಾಬಲ್ಯವನ್ನ ಕಾನೂನುಬದ್ಧಗೊಳಿಸುತ್ತದೆ ಅನ್ನುವಂಥದ್ದು ಸರಿಯಾದ ಉತ್ತರ. ಏಳನೇ ಪ್ರಶ್ನೆ, ಹೊಸ ಸಾಮಾಜಿಕ ಚಳುವಳಿಗಳು ಸಾಂಪ್ರದಾಯಿಕ ಚಳುವಳಿಗಳಿಂದ ಬೇರೆಯಾಗಿವೆ, ಅವು ಹೆಚ್ಚು ಒತ್ತು ನೀಡುವುದು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಅಸ್ಮಿತೆ, ಪರಿಸರ ಮತ್ತು ಮಾನವ ಹಕ್ಕುಗಳಂತೇಳಿ. ಎಂಟನೇ ಪ್ರಶ್ನೆ ಇದೆ. ಎಂಟನೇ ಪ್ರಶ್ನೆ, ವಿಶ್ವಸಂಸ್ಥೆಯು ತನ್ನ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿ ಸಹಸ್ರಮಾನದ ಶೃಂಗಸಭೆಯನ್ನು ಈ ದಿನಾಂಕದಲ್ಲಿ ಸಂಘಟಿಸಿದ್ದು ಅಂತೇಳಿ. ಇದಕ್ಕೆ ಉತ್ತರ ಯಾವುದಂತಂದ್ರೆ ಸೆಪ್ಟೆಂಬರ್ 6ರಿಂದ 8ರವರೆಗೆ 2000ದಲ್ಲಿ ಅಂತೇಳಿ. ಒಂಬತ್ತನೇ ಪ್ರಶ್ನೆ, ಡೆವಲಪ್ಮೆಂಟ್ ಆಸ್ ಫ್ರೀಡಮ್ ಕೃತಿಯ ಲೇಖಕರು ಯಾರಂತೇಳಿ. ಎರಡನೇ ಆಪ್ಷನ್ ಇದೆಯಲ್ಲ, ಅಮರ್ತ್ಯ ಸೇನ್ ಅನ್ನುವಂಥದ್ದು. ಹತ್ತನೇ ಪ್ರಶ್ನೆ, ಒಂದಲ್ಲ ಒಂದು ರೂಪದಲ್ಲಿ ವೈರತ್ವ ಹಾಗೂ ಘರ್ಷಣೆಗಳು ಯಾವಾಗಲೂ ರಾಷ್ಟ್ರಗಳ ನಡುವೆ ಇದ್ದೇ ಇರುತ್ತದೆ. ಈ ಕಲ್ಪನೆಯು ಯಾವುದರೊಂದಿಗೆ ಸಂಬಂಧಿಸಿದೆ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ವಾಸ್ತವವಾದ. 11ನೇ ಪ್ರಶ್ನೆ, ಬನಾನಾಸ್ ಬೀಚಸ್ ಅಂಡ್ ಬೇಸಸ್ ಮೇಕಿಂಗ್ ಫೆಮಿನಿಸ್ಟ್ ಸೈನ್ಸ್ ಆಫ್ ಇಂಟರ್ನ್ಯಾಷನಲ್ ಪೊಲಿಟಿಕ್ಸ್ ಎಂಬ ಕೃತಿಯನ್ನ ಯಾರು ರಚನೆ ಮಾಡಿದವರು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಸಿಂಥಿಯಾ ಎನ್ ಲೋಯಿ ಅಂತೇಳಿ. 12ನೇ ಪ್ರಶ್ನೆ ಇದೆ. 12ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನದಲ್ಲಿ ರಾಜ್ಯ ಹಿತಾಸಕ್ತಿಗಳ ಸ್ವರೂಪ ಹಾಗೂ ರಚನೆಗೆ ಸಂಬಂಧಿಸಿದಂತೆ ತಮ್ಮ ಪರಿಕಲ್ಪನೆಗಳ ವಿಷಯದಲ್ಲಿ ಕೆಳಗಿನ ಯಾವ ಜೋಡಿ ದೃಷ್ಟಿಕೋನಗಳು ಮೂಲತಃ ಭಿನ್ನವಾಗಿವೆ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ವಾಸ್ತವವಾದ, ಸಾಮಾಜಿಕ ರಚನಾತ್ಮಕ, ಕನ್ಸ್ಟ್ರಕ್ಟಿವಿಸಂ ಅಂತೇಳಿ. 13ನೇ ಪ್ರಶ್ನೆ, ಆಧುನಿಕ ಕಾಲದ ಜಾಗತಿಕ ರಾಜಕಾರಣದಲ್ಲಿ ವೆಸ್ಟ್ಫಾಲಿಯನ್ ರಾಜ್ಯ ವ್ಯವಸ್ಥೆಯಲ್ಲಿನ ಪರಮಾಧಿಕಾರದ ಕಲ್ಪನೆಯನ್ನು ಅನ್ವಯಿಸುವುದು ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖವಾಗಿ ಪ್ರತ್ಯೇಕಿಸುತ್ತದೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಉತ್ತರ 3 ಅಂತೇಳಿ, ಬಿ ಮಾತ್ರ. ಬಿ ಅಂತಂದ್ರೆ ವೆಸ್ಟ್ಫಾಲಿಯನ್ ಪರಮಾಧಿಕಾರವು ಸಮಗ್ರವಾಗಿದ್ದು ಮತ್ತು ಹಸ್ತಕ್ಷೇಪಕ್ಕೆ ಅವಕಾಶ ಇರುವುದಿಲ್ಲ, ಆದರೆ ಆಧುನಿಕ ಕಾಲದ ಪರಮಾಧಿಕಾರವು ಹೆಚ್ಚು ಷರತ್ತುಬದ್ಧವಾಗಿದೆ ಮತ್ತು ಜಾಗತಿಕ ನಿಯಮಗಳಿಗೆ ಒಳಪಟ್ಟಿದೆ ಅನ್ನುವಂಥದ್ದು ಸರಿಯಾದ ಉತ್ತರ. 14ನೇ ಪ್ರಶ್ನೆ, 20ನೇ ಶತಮಾನದ ರಾಜ್ಯಗಳ ನಡುವಿನ ಸಾಂಪ್ರದಾಯಿಕ ಯುದ್ಧಗಳಿಗೆ ಹೋಲಿಸಿದಾಗ 20ನೇ ಶತಮಾನದ ಯುದ್ಧದ ಸ್ವರೂಪದಲ್ಲಾದ ಬದಲಾವಣೆಗಳನ್ನು ಯಾವ ಆಯ್ಕೆ ಉತ್ತಮವಾಗಿ ತೋರಿಸಿಕೊಡುತ್ತದೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಮೂರನೇದು, ಸಮಕಾಲೀನ ಯುದ್ಧ ತಂತ್ರಗಳು, ಆಡಳಿತೇತರ ಪಾತ್ರಧಾರಿಗಳು, ಸೈಬರ್ ಕಾರ್ಯಾಚರಣೆಗಳು, ಅಸಮರೂಪದ ತಂತ್ರಗಳನ್ನು ಹೆಚ್ಚಾಗಿ ಒಳಗೊಂಡಿರುತ್ತದೆ ಅಂತೇಳಿ. 15ನೇ ಪ್ರಶ್ನೆ, ಕೆಳಗಿನ ಶಾಂತಿ ಮತ್ತು ಭದ್ರತೆಯನ್ನು ರಕ್ಷಿಸುವ ಅದರ ಮುಖ್ಯ ಜವಾಬ್ದಾರಿಯನ್ನು ಪೂರ್ಣಗೊಳಿಸುವಲ್ಲಿ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೇಲಿರುವ ಮಿತಿಯನ್ನ ನಿಖರವಾಗಿ ಸೂಚಿಸುತ್ತದೆ ಅಂತೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಗುರುತರವಾದ ಮಾನವೀಯ ಬಿಕ್ಕಟ್ಟುಗಳ ವಿಷಯದಲ್ಲಿಯೂ ಸಹ 5 ಶಾಶ್ವತ ಸದಸ್ಯ ವೀಟೋ ಅಧಿಕಾರವು ಅನೇಕ ವೇಳೆ ಕಾರ್ಯಾಚರಣೆಗೆ ತಡೆಯೊಡ್ಡಿದೆ ಅನ್ನುವಂಥದ್ದು. 16ನೇ ಪ್ರಶ್ನೆ,
ವಿಶ್ವಸಂಸ್ಥೆಯು ತನ್ನ ಶಾಂತಿ ಮತ್ತು ಅಭಿವೃದ್ಧಿಯ ಗುರಿಗಳಲ್ಲಿ ಇತ್ತೀಚಿನ ಯಾವ ಜಾಗತಿಕ ಸವಾಲುಗಳಿಗೆ ಆದ್ಯತೆ ನೀಡಿದೆ ಅಂತೇಳಿ. ಎಸ್ 16ನೇ ಪ್ರಶ್ನೆ, ಜಾಗತಿಕ ಪ್ಲಾಸ್ಟಿಕ್ ಮಾಲಿನ್ಯ ಹವಾಮಾನ ಬದಲಾವಣೆ ಅನ್ನುವಂಥದ್ದು ಸರಿಯಾದ ಉತ್ತರ. 17ನೇ ಪ್ರಶ್ನೆ ಇದೆ, ಒಂದು ಪಟ್ಟಿ ಎರಡು ಪಟ್ಟಿ ಮತ್ತೊಂದು ಪಟ್ಟಿಯನ್ನು ಕೊಡಲಾಗಿದೆ, ಹೊಂದಿಸಿ ಬರೀರಿ ಅಂತೇಳಿ. ಇಲ್ಲಿ ಉತ್ತರ ಯಾವುದು ಅಂತಂದ್ರೆ A4 ಅಂತೇಳಿ ಇಲ್ಲಿ ಕೊಡಲಾಗಿದೆ. A4 2002 ಆಫ್ರಿಕನ್ ಒಕ್ಕೂಟ, ಆಸಿಯನ್ ಅನ್ನುವಂಥದ್ದು 1967, ಯುರೋಪಿಯನ್ ಒಕ್ಕೂಟ ಅಂದ್ರೆ 1993, ಶಾಂಘೈ ಸಹಕಾರ ಸಂಘಟನೆ ಅಂತಂದ್ರೆ 2001, ಆಪ್ಷನ್ 3 ಅಂತೇಳಿ. 18ನೇ ಪ್ರಶ್ನೆ, ಯುರೋಪಿಯನ್ ಒಕ್ಕೂಟ ಮತ್ತು ಆಫ್ರಿಕನ್ ಒಕ್ಕೂಟಗಳ ನಡುವೆ ಸಹಕಾರ ಹೆಚ್ಚಿಸಲು ಕಾರಣವಾದ ಸಮಕಾಲೀನ ಜಾಗತಿಕ ಸವಾಲೆಂದರೆ ಅಂತೇಳಿ. ಅದಕ್ಕೆ 3ನೇ ಆಪ್ಷನ್ ಹವಾಮಾನ ಬದಲಾವಣೆಯ ನಿವಾರಣೆ ಮತ್ತು ಸುಸ್ಥಿರ ಅಭಿವೃದ್ಧಿ ಅನ್ನುವಂಥದ್ದು ಸರಿಯಾದ ಉತ್ತರ. 19ನೇ ಪ್ರಶ್ನೆ, G20ಯಲ್ಲಿನ ಜಾಗತಿಕ ಆರ್ಥಿಕ ಚರ್ಚೆಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚಿನ ಮುಖ್ಯ ಲಕ್ಷಣವಾಗಿದೆ ಅಂತೇಳಿ. ಎಸ್ ಇದಕ್ಕೆ ಸರಿಯಾದ ಉತ್ತರ ಬಿ ಮಾತ್ರ ಅಂತ, ಅಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಜಾಗತಿಕ ಹಣದುಬ್ಬರ ಮತ್ತು ಸಾಲದ ಸಮಸ್ಯೆಯನ್ನ ಪರಿಹರಿಸುವುದು. 20ನೇ ಪ್ರಶ್ನೆ, ನ್ಯೂ ಮ್ಯಾಡಿಕ್ ಎಲಿಫೆಂಟ್ ಕಾರ್ಯಾಚರಣೆ 14 ಎಂದು ಕರೆಯಲಾಗುವ 14ನೇ ಆವೃತ್ತಿಯ ಭಾರತದ ಮಂಗೋಲಿಯ ಜಂಟಿ ಸೇನೆಯ ತರಬೇತಿಯು ಯಾವಾಗ ಪ್ರಾರಂಭ ಆಯಿತು ಅಂತಂದ್ರೆ 15ನೇ ಅಕ್ಟೋಬರ್ 2019. 21ನೇ ಪ್ರಶ್ನೆ, ಕೆಳಗೆ ಎರಡು ಹೇಳಿಕೆಗಳನ್ನು ಕೊಡಲಾಗಿದೆ, ಒಂದು ಪ್ರತಿಪಾದನೆ ಇನ್ನೊಂದು ಕಾರಣ ಅಂತ ಹೇಳಿ. ಪ್ರತಿಪಾದನೆ ಇದೆ, 1954ರಲ್ಲಿ ಭಾರತ ಮತ್ತು ಚೀನಾ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದವು. ಎರಡೂ ದೇಶಗಳು ತಮ್ಮ ವಿವಾದಗಳನ್ನು ವಿಶ್ವಸಂಸ್ಥೆಯ ಮಧ್ಯಪ್ರವೇಶದಿಂದ ನಿವಾರಿಸಿಕೊಳ್ಬೇಕು ಎಂದು ವಿಧಿಸಿತು ಅಂತೇಳಿ. ಇಲ್ಲಿ ಎ ಸರಿ ಇದೆ, ಆರ್ ತಪ್ಪಿರೋದ್ರಿಂದ ಇಲ್ಲಿ 3 ಆಪ್ಷನ್ ಸರಿಯಾದ ಉತ್ತರ. ಎಸ್ 22ನೇ ಪ್ರಶ್ನೆ, ವಿಶ್ವದ ವಿಸ್ತೃತ ನೆರೆಹೊರೆಯ ನೀತಿಯು ಕೆಳಗಿನ ಯಾವ ಪ್ರದೇಶಗಳೊಂದಿಗೆ ವ್ಯವಹರಿಸುವ ಗುರಿಯನ್ನು ಹೊಂದಿದೆ ಅಂತೇಳಿ. ಇದು 3ನೇ ಆಪ್ಷನ್ ಆಗ್ನೇಯ ಏಷ್ಯಾದ ಪ್ರದೇಶ. 23ನೇ ಪ್ರಶ್ನೆ, ವಿದೇಶಾಂಗ ನೀತಿಯು ನಿರ್ಣಯದ ತೆಗೆದುಕೊಳ್ಳುವಿಕೆಯ ಪ್ರಕ್ರಿಯೆ ಒಳಗೊಂಡಿರುವುದು ಅಂತೇಳಿ ಪ್ರಶ್ನೆ. ಉತ್ತರ ಯಾವುದಂತಂದ್ರೆ ಆಪ್ಷನ್ 2 ವಿವಿಧ ಸರ್ಕಾರಿ ನಿಯೋಗಗಳು ಪಾರಸ್ಪರಿಕ ಸಂಕೀರ್ಣ ಕ್ರಿಯೆಗಳಂತೇಳಿ. 24ನೇ ಪ್ರಶ್ನೆ ಇದೆ, ಚೀನಾದ ಪಾಮ್ ಅಂಡ್ 5 ಫಿಂಗರ್ ಸಿದ್ಧಾಂತದ ನೀತಿಯು ಭಾರತದ ಕೆಳಗಿನ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ ಅಂತೇಳಿ. ಎಸ್ 1ನೇ ಆಪ್ಷನ್ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶಕ್ಕೆ. 25ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾರತ ಚೀನಾಗಳ ಎರಡು ಸ್ಥಾಪಕ ಸದಸ್ಯರಾಗಿರುವ ಪ್ರಾದೇಶಿಕ ಸಂಘಟನೆಯ ಹೆಸರೇನಂತೇಳಿ. ಇದಕ್ಕೆ 3ನೇ ಆಪ್ಷನ್ ಏಷಿಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತೇಳಿ. 26ನೇ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಕೆಳಗಿನ ಯಾವ ಯೋಜನೆಗೆ ಸಂಬಂಧಿಸಿದಂತೆ ವಿವಾದ ಉಂಟಾಗಿದೆ. 1ನೇ ಆಪ್ಷನ್ ಕೃಷ್ಣ ಗಂಗಾ ಯೋಜನೆ. 27ನೇ ಪ್ರಶ್ನೆ, ಇಂಡಿಯಾಸ್ ಫಾರಿನ್ ಪಾಲಿಸಿ ಇನ್ ಎ ಯುನಿಪೋಲರ್ ವರ್ಲ್ಡ್ ಅಂತ 2009ರ ಕೃತಿಯನ್ನ ಬರೆದವರು ಯಾರಂತೇಳಿ. ಇದಕ್ಕೆ ಉತ್ತರ 2 ಹರ್ಷ್ ಪಂತ್ ಅಂತೇಳಿ. 28ನೇ ಪ್ರಶ್ನೆ, ಕೆಳಗಿನ ಯಾವ ದೇಶಗಳು 2013ರಲ್ಲಿ ಗಡಿ ರಕ್ಷಣಾ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದವಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ಚೀನಾ. 29ನೇ ಪ್ರಶ್ನೆ, ಭಾರತ ಸರ್ಕಾರವು ಯಾವ ವರ್ಷ ಸಾಗರ ನೀತಿಯನ್ನು ಪ್ರತಿಪಾದಿಸಿತು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 2015. ಎಸ್ 30ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು 1935ರ ಭಾರತ ಸರ್ಕಾರ ಕಾಯ್ದೆಯ ನಿಬಂಧನೆಯಲ್ಲ ಅಂತೇಳಿ. ಇದಕ್ಕೆ 30ಕ್ಕೆ ಆನ್ಸರ್ ಯಾವುದಂದ್ರೆ 4ನೇದು ಏಕಸದನ ಶಾಸಕಾಂಗ. ಎಸ್ ಇಲ್ಲಿ ಹೊಂದಿಸಿ ಬರೀರಿದೆ. ಪಜ್ಜಲ್ ಆಯೋಗ, ಎಸ್ ಉತ್ತರ ಇಲ್ಲಿ ಕೊಡಲಾಗಿದೆ 2 ಅಂತೇಳಿ. ಪಜ್ಜಲ್ ಆಯೋಗ ಭಾಷೆ ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ ವಿಂಗಡಣೆ ಶಿಫಾರಸು ಮಾಡಿತು. ವಿವೇಕ್ ದೆಬ್ರಾಯಿ ಸಮಿತಿ 2014ರಲ್ಲಿ ಭಾರತೀಯ ರೈಲ್ವೆಯ ಪುನರ್ರಚನೆ ಶಿಫಾರಸು ಮಾಡಿತು. ಅನಿಲ್ ಕಾಕೋಡ್ಕರ್ ಸಮಿತಿ 2010ರಲ್ಲಿ ಭಾರತದಲ್ಲಿ ಉನ್ನತ ಶಿಕ್ಷಣದ ಸುಧಾರಣೆಗಳನ್ನು ಶಿಫಾರಸು ಮಾಡಿತು. ಸ್ವಾಮಿನಾಥನ್ ಸಮಿತಿ ಅಂತೇಳಿ ಕೃಷಿ ಉತ್ಪಾದಕತೆಗೆ ಸುಧಾರಣೆಗಳನ್ನು ಮತ್ತು ಕ್ರಮಗಳನ್ನು ಶಿಫಾರಸು ಮಾಡಿತು ಅಂತೇಳಿ ಆಪ್ಷನ್ 2. ಎಸ್ ಕಾರಣ ಮತ್ತು ಪ್ರತಿಪಾದನೆ ಮತ್ತು ಹೇಳಿಕೆ ಇದೆ. ಭಾರತದಲ್ಲಿ ಬೇರು ಮಟ್ಟದ ಪ್ರಜಾಪ್ರಭುತ್ವಕ್ಕೆ ಸ್ಥಳೀಯ ಸರ್ಕಾರಿ ಸಂಸ್ಥೆಗಳು ಅತ್ಯಗತ್ಯವಾಗಿದೆ. ಅವುಗಳು ಆಡಳಿತದ ಸ್ಥಳೀಯ ಬೇಡಿಕೆಗಳು ಸ್ಪಂದಿಸುವುದು ಖಾತ್ರಿಪಡಿಸುತ್ತದೆ ಹಾಗೂ ಪ್ರಜೆಗಳ ಭಾಗವಹಿಸುವಿಕೆಯನ್ನ ಪ್ರೋತ್ಸಾಹಿಸುತ್ತದೆ ಅನ್ನುವಂಥದ್ದು ಎ ಮತ್ತು ಆರ್ ಎರಡೂ ಸರಿ. ಆರ್ ಇದು ಎಗೆ ಸರಿಯಾದ ವಿವರಣೆ ಆಗಿದೆ ಅನ್ನುವಂಥದ್ದು 1ನೇ ಆಪ್ಷನ್ ಸರಿಯಾದ ಉತ್ತರ. ನೆಕ್ಸ್ಟ್ 33ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮಾನವ ಹಕ್ಕುಗಳ ಆಯೋಗದ ಸೂಚಿತವಾದ ಕಾರ್ಯವಲ್ಲ ಅಂತೇಳಿ. ಅದರ ಕಾರ್ಯವಲ್ಲ ಯಾವುದು ಅಂತಂದ್ರೆ 3ನೇದು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರುವ
ಯಾವುದೇ ಜೈಲು ಅಥವಾ ಇತರ ಸಂಸ್ಥೆಗಳಿಗೆ ಭೇಟಿ ನೀಡಿ ಅಲ್ಲಿರುವ ನಿವಾಸಿಗಳ ಸ್ಥಿತಿಗತಿಗಳನ್ನು ಗಮನಿಸಿ ಅದಕ್ಕೆ ಸಂಬಂಧಿಸಿದಂತೆ ಶಿಫಾರಸುಗಳನ್ನು ಮಾಡುವಂತಿಲ್ಲ ಅನ್ನುವಂಥದ್ದು ಕಾರ್ಯಸೂಚಿ ಅಲ್ಲ ಅಂತ. 34ನೇ ಪ್ರಶ್ನೆ ಇದೆ, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿಗಳ ಆಯೋಗ ಇದರಿಂದ ಬದಲಾಯಿಸಿತು ಅಂತಂದ್ರೆ ಇದಕ್ಕೆ ಉತ್ತರ ಕೊಲ್ಜಿಯಂ ವ್ಯವಸ್ಥೆ ಅನ್ನುವಂಥದ್ದು. 35ನೇ ಪ್ರಶ್ನೆ, 1950ರಲ್ಲಿ ಸ್ವಾತಂತ್ರ್ಯದ ನಂತರ ಪ್ರಥಮ ಅಂದಾಜು ಸಮಿತಿ ಅಂದರೆ ಯಾವ ಹಣಕಾಸು ಮಂತ್ರಿಯವರ ಶಿಫಾರಸ್ಸಿನ ಮೇರೆಗೆ ರಚಿಸಲಾಯಿತು ಅಂತಂದ್ರೆ ಉತ್ತರ 4 ಡಾಕ್ಟರ್ ಜಾನ್ ಮಥಾಯಿ ಅಂತೇಳಿ. 36ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯವು ವಿದೇಶಕ್ಕೆ ಪ್ರಯಾಣಿಸುವ ಹಕ್ಕನ್ನು ಯಾವ ಜನಪ್ರಿಯ ಮೊಕದ್ದಮೆಯಲ್ಲಿ ಸಂವಿಧಾನದ 21ನೇ ವಿಧಿಯಡಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯದ ಒಂದು ಭಾಗ ಎಂದು ಎತ್ತಿ ಹಿಡಿಯಿತು ಅಂತಂದ್ರೆ ಉತ್ತರ 1ನೇದು ಮೇನಕಾ ಗಾಂಧಿ ವರ್ಸಸ್ ಭಾರತದ ಒಕ್ಕೂಟ 1978ರ ಪ್ರಕರಣ. 37ನೇ ಪ್ರಶ್ನೆ, SVEEP ವಿಸ್ತರಿಸಿ ಅಂತಿದೆ. ಸಿಸ್ಟಮೆಟಿಕ್ ಉತ್ತರ ಯಾವುದು ಅಂತಂದ್ರೆ 3ನೇದು ಸಿಸ್ಟಮೆಟಿಕ್ ವೋಟರ್ಸ್ ಎಜುಕೇಶನ್ ಅಂಡ್ ಎಲೆಕ್ಟರಲ್ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಸರಿಯಾದ ಉತ್ತರ. 38ನೇ ಪ್ರಶ್ನೆ, ಇಲ್ಲಿ ಹೊಂದಿಸಿ ಬರೆಯರಿದೆ. ಉತ್ತರ 3ನೇ ಆಪ್ಷನ್. ಕಂಟ್ರೋಲರ್ ಅಂಡ್ ಎಡಿಟರ್ ಜನರಲ್ ಆಫ್ ಇಂಡಿಯಾ ಅಂತಂದ್ರೆ ಅಲ್ಲಿ ಆರ್ಟಿಕಲ್ 148. ಪರಿಶಿಷ್ಟ ಪಂಗಡಗಳ ಆಯೋಗ ಅಂದ್ರೆ 338 ಎ. ಪರಿಶಿಷ್ಟ ಜಾತಿ ರಾಷ್ಟ್ರಗಳ ಆಯೋಗ ಅಂತಂದ್ರೆ 338 ವಿಧಿ. ರಾಜ್ಯ ಶಾಸಕಾಂಗ ಸದಸ್ಯರ ಅರ್ಹತೆಗಳಂತಂದ್ರೆ 173. ಎಸ್ ಸರಿಯಾದ ಉತ್ತರ 3ನೇ ಆಪ್ಷನ್. 39ನೇ ಪ್ರಶ್ನೆ ಇದೆ, ಹೇಳಿಕೆಗಳನ್ನು ಕೊಡಲಾಗಿದೆ. ಪ್ರತಿಪಾದನೆ ಇದೆ, 1993ರ ಮಾನವ ಹಕ್ಕುಗಳ ರಕ್ಷಣಾ ಕಾಯ್ದೆಯಡಿ ಮಾನವ ಹಕ್ಕುಗಳು ಆಯೋಗ ಎಂಬ ಶಾಸನಬದ್ಧ ಸಂಸ್ಥೆ ಸ್ಥಾಪಿತವಾಯಿತು ಅಂತೇಳಿ. ಮಾನವ ಹಕ್ಕುಗಳ ಆಯೋಗವು ಭಾರತದ ಸಂವಿಧಾನದಿಂದ ತನ್ನ ಅಧಿಕಾರವನ್ನ ಪಡೆದಿದೆ ಅಂತೇಳಿ. ಇದಕ್ಕೆ ಸರಿಯಾದದ್ದು ಯಾವುದಂದ್ರೆ 2ನೇದು. ಎ ಮತ್ತು ಆರ್ಗಳು ಎರಡೂ ಸರಿ, ಆದರೆ ಇದು ಎದ ಸರಿಯಾದ ವಿವರಣೆ ಅಲ್ಲ ಅನ್ನುವಂಥದ್ದು ಸರಿಯಾದ ಉತ್ತರ. 40ನೇ ಪ್ರಶ್ನೆ, ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮವು ಇವುಗಳ ಮೇಲೆ ಕೇಂದ್ರೀಕೃತವಾಗಿದೆ ಅಂತೇಳಿ. ಎಸ್ 3ನೇದು. ಕಳಪೆ ಅಭಿವೃದ್ಧಿ ಸೂಚಕಗಳನ್ನು ಹೊಂದಿರುವ ಹಿಂದುಳಿದ ಜಿಲ್ಲೆಗಳು ಅನ್ನುವಂಥದ್ದು ಸರಿಯಾದ ಉತ್ತರ. 41ನೇ ಪ್ರಶ್ನೆ, 1991ರಲ್ಲಿ ಹೊಸ ಆರ್ಥಿಕ ನೀತಿಯನ್ನು ಪರಿಚಯಿಸಿದ ನಂತರ ವಿದೇಶಿ ಹೂಡಿಕೆಗಳನ್ನು ಉತ್ತೇಜಿಸಲು ಭಾರತ ಸರ್ಕಾರವು ಯಾವ ಸಂಸ್ಥೆಯನ್ನ ಸ್ಥಾಪಿಸಿತು ಅಂತೇಳಿ. ವಿದೇಶಿ ಹೂಡಿಕೆ ಉತ್ತೇಜನ ಮಂಡಳಿ ಅನ್ನುವಂಥದ್ದು ಸರಿಯಾದ ಉತ್ತರ. ಎಸ್ 42ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿಯ ಪ್ರಾಥಮಿಕ ಉದ್ದೇಶವಾಗಿದೆ ಅಂದ್ರೆ 1ನೇ ಆಪ್ಷನ್ ಮಾನವ ಅಭಿವೃದ್ಧಿ, ಮಾನವ ಯೋಗಕ್ಷೇಮ ಮತ್ತು ಜೀವನದ ಗುಣಮಟ್ಟ ಅನ್ನುವಂಥದ್ದು ಸರಿಯಾದ ಉತ್ತರ. 43ನೇ ಪ್ರಶ್ನೆ, ಯಾವ ರಾಜಕೀಯ ಚಳುವಳಿಯು ಭಾರತದಲ್ಲಿನ ಭಾಷಾ ಅಸ್ಮಿತೆ ರಾಜಕಾರಣಕ್ಕೆ ಉತ್ತಮ ಉದಾಹರಣೆಯಾಗಿದೆ ಅಂದ್ರೆ 2ನೇದು ದ್ರಾವಿಡ್ ಚಳವಳಿ ಅಂತೇಳಿ. 44ನೇ ಪ್ರಶ್ನೆ, ಹೊಂದಿಸಿ ಬರೀರಿ ಅಂತೇಳಿ. ನರ್ಮದಾ ಬಚಾವ್ ಆಂದೋಲನ 2ನೇ, ಅಭಿವೃದ್ಧಿಯಲ್ಲಿ ಸಮತೆ ಮತ್ತು ನ್ಯಾಯ ಅಂತೇಳಿ. ಚಿಪ್ಕೋ ಚಳವಳಿ ಅರಣ್ಯ ಸಂರಕ್ಷಣೆ. ಶೇತ್ಕರ್ ಸಂಘಟನೆ ರೈತರ ಹಕ್ಕುಗಳು ಮತ್ತು ನ್ಯಾಯಯುತ ಬೆಲೆಗಳು. ಜಾರ್ಖಂಡ್ ಚಳವಳಿ ಬುಡಕಟ್ಟು ಹಕ್ಕುಗಳು ಮತ್ತು ರಾಜ್ಯತ್ವ ಅಂತೇಳಿ. 4ನೇ ಆಪ್ಷನ್ ಸರಿಯಾದ ಉತ್ತರ. 45ನೇ ಪ್ರಶ್ನೆ, ಭಾರತದ ಮೇಲೆ ಜಾಗತೀಕರಣವು ಕೆಲವು ಸಾಮಾಜಿಕ ಪರಿಣಾಮಗಳನ್ನ ಗುರುತಿಸಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ABC ಅಂತೇಳಿ. ABC ಅಂತಂದ್ರೆ ಫ್ಯಾಷನ್, ಆಹಾರ ಮೌಲ್ಯಗಳಲ್ಲಿ ಹೆಚ್ಚಿದ ಪಾಶ್ಚಿಮಾತ್ಯ ಪ್ರಭಾವ, ಸಾಮಾಜಿಕ ಅಸಮತೆಗಳಲ್ಲಿ ಹೆಚ್ಚಳ, ಡಿಜಿಟಲ್ ವಿಭಜನೆ ಅನ್ನುವಂಥದ್ದು ABC ಅನ್ನುವಂಥದ್ದು ಸರಿಯಾದ ಉತ್ತರ. 46ನೇ ಪ್ರಶ್ನೆ ಇದೆ, ಹೊಂದಿಸಿ ಬರೀರಿ ಅಂತೇಳಿ. ವಿನೋಬ ಭಾವೆ ಅನ್ನುವಂಥದ್ದು 3ನೇ ಆಪ್ಷನ್ ಸರ್ವೋದಯ ಚಳವಳಿ. ಜಯಪ್ರಕಾಶ್ ನಾರಾಯಣ ಅನ್ನುವಂಥದ್ದು ಸರ್ವೋದಯ ಚಳವಳಿ. ವಿ ರಾಮಸ್ವಾಮಿ ಅನ್ನುವಂಥದ್ದು ಸ್ವಾಭಿಮಾನ ಚಳವಳಿ. ಬಾಬಾ ಆಮ್ಟೆ ಅನ್ನುವಂಥದ್ದು ಆನಂದವನ ಅಂತೇಳಿ. ಸರಿಯಾದ ಆಪ್ಷನ್ ಯಾವುದಂತಂದ್ರೆ 2. 47ನೇ ಪ್ರಶ್ನೆ, ಭಾರತದ ಈ ಕೆಳಗಿನ ಯಾವ ಪ್ರದೇಶಗಳು ಪ್ರತ್ಯೇಕ ರಾಜ್ಯವನ್ನು ಕೋರುವ ಚಳುವಳಿಗಳಲ್ಲಿ ಭಾಗವಹಿಸಿಲ್ಲ ಅಂತಂದ್ರೆ 4ನೇ ಆಪ್ಷನ್ ಮಾಳ್ವಾ ಅಂತೇಳಿ. 48ನೇ ಪ್ರಶ್ನೆ, ಗೋರ್ಖಾಲ್ಯಾಂಡ್ ಬೇಡಿಕೆಯು ಭಾರತದ ಯಾವ ರಾಜ್ಯದೊಂದಿಗೆ ಸಂಬಂಧ ಹೊಂದಿದೆ? ಉತ್ತರ 2ನೇದು ಪಶ್ಚಿಮ ಬಂಗಾಳ. 49ನೇ ಪ್ರಶ್ನೆ, ಗ್ರಾಮೀಣ ಭಾರತದಲ್ಲಿ ರಾಜಕೀಯ ಭಾಗವಹಿಸುವಿಕೆಯ ಸಂದರ್ಭದಲ್ಲಿ ಸರ್ಪಂಚ್ ಪತಿ ಎಂಬ ಪರಿಕಲ್ಪನೆಯು ಈ ಕೆಳಗಿನವುಗಳಲ್ಲಿ ಯಾವುದು ವಿವರಿಸುತ್ತದೆ ಅಂತಂದ್ರೆ ಇಲ್ಲಿ ಉತ್ತರ ಯಾವುದಂದ್ರೆ 2ನೇದು ಚುನಾಯಿತ ಮಹಿಳಾ ನಾಯಕರ ಬದಲಿಗೆ ಪುರುಷ ಸಂಬಂಧಿಕರು ವಾಸ್ತವಿಕ ಅಧಿಕಾರವನ್ನ ಚಲಾಯಿಸುವ ಅನೌಪಚಾರಿಕ ಅಭ್ಯಾಸ ಅನ್ನುವಂಥದ್ದು ಸರಿಯಾದ ಉತ್ತರ. 50ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಲೈನ್ ಏಜೆನ್ಸಿ ಅಲ್ಲ ಅಂತ ಹೇಳಿ. ಉತ್ತರ 4ನೇದು ಸಿಬ್ಬಂದಿ ಘಟಕಗಳು. 51ನೇ ಪ್ರಶ್ನೆ ಇದೆ, ಸಂವಹನವನ್ನು ಪರಿಣಾಮಕಾರಿಯಾಗಿಸಲು 7 ಅಗತ್ಯಾಂಶಗಳನ್ನು ರೂಪಿಸಿದವರು ಯಾರು ಅಂತಂದ್ರೆ ಮಿಲ್ಲೆಟ್ ಅನ್ನುವಂಥದ್ದು ಸರಿಯಾದ ಉತ್ತರ.
52ನೇ ಪ್ರಶ್ನೆ, ಮಾರುಕಟ್ಟೆ ಬಂಡವಾಳಶಾಹಿಯು ತೀವ್ರಗತಿಯ ವಿಸ್ತರಣೆಯ ಐತಿಹಾಸಿಕ ಕಾಲ ಘಟ್ಟವೇ ಜಾಗತೀಕರಣ ಅಂತೇಳಿ ಈ ವಾಕ್ಯವನ್ನ ನೀಡಿದವರು ಯಾರಂತಂದ್ರೆ WTO, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. 53ನೇ ಪ್ರಶ್ನೆ, ಮಾನವನ ನಡವಳಿಕೆಯನ್ನು ಅರ್ಥ ಮಾಡಿಕೊಳ್ಳಲು ಆಡಳಿತಾತ್ಮಕ ಮನುಷ್ಯ ಎಂಬ ಪರಿಕಲ್ಪನೆಯನ್ನು ನೀಡಿದವರು ಯಾರು ಅಂತಂದ್ರೆ ಆಪ್ಷನ್ 2, H.A. ಸೈಮನ್ ಅಂತೇಳಿ. 54ನೇ ಪ್ರಶ್ನೆ, FW ರಿಗ್ಸ್ ರವರ ಪ್ರಕಾರ ಮೊದಲು ವಿಭಜಿತವಾಗಿದ್ದ ವೈಶಿಷ್ಟ್ಯಪೂರ್ಣ ಸಮಾಜದ ರಚನೆಯು ವ್ಯತ್ಯಾಸಗಳಿಲ್ಲದ ಏಕೀಕೃತ ಸಮಾಜದ ರಚನೆಯೊಂದಿಗೆ ಸಹ ಅಸ್ತಿತ್ವದಲ್ಲಿ ಇರುವುದು ಯಾವುದೆಂದರೆ ಅಂದ್ರೆ ಎರಡನೇ ಆಪ್ಷನ್, ಒಂದರ ಮೇಲೊಂದು ವ್ಯಾಪಿಸುವುದು ಅಥವಾ ಓವರ್ ಲ್ಯಾಪಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ. 55ನೇ ಪ್ರಶ್ನೆ, ಅಮೆರಿಕೆಯಲ್ಲಿ ಯಾರ ಅವಧಿಯಲ್ಲಿ ಸೂರ್ಯ ಪದ್ಧತಿಯು ಪ್ರಾರಂಭವಾಯಿತು ಅಂತಂದ್ರೆ ಒಂದನೇ ಆಪ್ಷನ್ ಜಾಕ್ಸನ್. 56ನೇ ಪ್ರಶ್ನೆ, ತನ್ನ ಗುಂಪಿನಲ್ಲಿ ಉತ್ಸಾಹ ತುಂಬುವನು ಹೊಸ ಉಪಕ್ರಮಗಳನ್ನ ಯಾವ ರೀತಿ ಪ್ರೋತ್ಸಾಹಿಸಬೇಕು, ಪ್ರತಿಯೊಬ್ಬನು ನೀಡಬಹುದಾದದ್ದನ್ನು ಪ್ರತಿಯೊಬ್ಬರಿಂದ ಹೇಗೆ ಪಡೆದುಕೊಳ್ಳಬೇಕು ಎಂಬುದು ಅರಿತವನೇ ನಾಯಕ ಅಂತೇಳಿ ಹೇಳಿಕೆ ನೀಡಿದವರು ಯಾರಂತಂದ್ರೆ ಎರಡನೇ ಆಪ್ಷನ್ MP ಪಾಲೆಟ್ ಅಂತೇಳಿ. 57ನೇ ಪ್ರಶ್ನೆ, ವಂದಿಸಿ ಬರೀರಂತಿದೆ. ಅಥಾರಿಟಿ ಅನ್ನುವಂಥದ್ದು ಮ್ಯಾಕ್ಸ್ ವೆಬರ್, ಮ್ಯಾಕ್ಸ್ ವೆಬರ್. ಸಾಲ ಮಾದರಿ ಅಂತಂದ್ರೆ FW ರಿಗ್ಸ್. ರಾಜ್ಯ ಹಿಂದೆ ಸರಿಯುವಿಕೆ ಅನ್ನುವಂಥದ್ದು M ಥ್ಯಾಚರ್. ನವ ಸಾರ್ವಜನಿಕ ಆಡಳಿತ ಅನ್ನುವಂಥದ್ದು ರೈಟ್ ವಾಲ್ಡ್ ಅಂತೇಳಿ ಆಪ್ಷನ್ 1 ಸರಿಯಾದ ಉತ್ತರ. 58ನೇ ಪ್ರಶ್ನೆ, ವಂದಿಸಿ ಬರೀರಿ ಇದೆ. ಫ್ರೇಮ್ ವರ್ಕ್ ಫಾರ್ ಪೊಲಿಟಿಕಲ್ ಅನಾಲಿಸಿಸ್ ಅನ್ನುವಂಥದ್ದು ಡೇವಿಡ್ ಡಿಸ್ಟನ್. ಇಂಟೆಲೆಕ್ಚುವಲ್ ಕ್ರೈಸಿಸ್ ಇನ್ ಅಮೆರಿಕನ್ ಅನ್ನುವಂಥದ್ದು ಆಲ್ಬರ್ಟ್ W ಜೂರ್. ಇನ್ಸೈಡರ್ ಬ್ಯೂರೋಕ್ರಸಿ ಅನ್ನುವಂಥದ್ದು ಆಂಟೋನಿ ಡೌನ್ಸ್. ದ ಸ್ಟೇಟ್ ಇನ್ ಕ್ಯಾಪಿಟಲಿಸ್ಟ್ ಸೊಸೈಟಿ ಅನ್ನುವಂಥದ್ದು ರಾಲ್ಫ್ ಮಿಲಿಬಂಡ್ ಅಂತ ಹೇಳಿ. ಸರಿಯಾದ ಆಪ್ಷನ್ ಯಾವುದಂತಂದ್ರೆ 1. 59ನೇ ಪ್ರಶ್ನೆ, ಪ್ರತಿಪಾದನೆ ಮತ್ತು ಕಾರಣ ಕೊಡಲಾಗಿದೆ. ಮಾನವ ಸಂಬಂಧಗಳು ದೃಷ್ಟಿಕೋನವು ಕಾರ್ಮಿಕರ ಅಗತ್ಯಗಳು, ಆಕಾಂಕ್ಷೆಗಳು, ಭಾವನೆಗಳಿಗೆ ಒತ್ತು ನೀಡುತ್ತದೆ. ಕೆಲವು ಸಾಮಾಜಿಕ ಮಾನಸಿಕ ಅಗತ್ಯಗಳು ಮನುಷ್ಯನು ಕೆಲಸ ಮಾಡಲು ಸ್ಫೂರ್ತಿ ನೀಡುತ್ತದೆ ಅನ್ನುವಂಥದ್ದು ಉತ್ತರ ಯಾವುದಂದರೆ ಒಂದನೇದು. ಎ ಮತ್ತು ಆರುಗಳು ಎರಡೂ ಸರಿ. ಆರ್ ಇದು ಎಗೆ ಸರಿಯಾದ ವಿವರಣೆ ಅನ್ನುವಂಥದ್ದು. 60ನೇ ಪ್ರಶ್ನೆ ಇದೆ. ಕೆಳಗಿನವುಗಳಲ್ಲಿ ಯಾವುದು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿಲ್ಲ ಅಂತಂದ್ರೆ ಉತ್ತರ ಗೋಸ್ವಾಮಿ ಸಮಿತಿ 4ನೇದು. 61ನೇ ಪ್ರಶ್ನೆ, ಸಂವಿಧಾನ 86ನೇ ತಿದ್ದುಪಡಿ ಕಾಯ್ದೆ 2002 ವಿಧಿಯನ್ನ ಭಾರತದ ಸಂವಿಧಾನದಲ್ಲಿ ಸೇರಿಸಲಾಯಿತು ಎಷ್ಟು ಅಂತಂದ್ರೆ ಎ ವಿಧಿ 21A. 62ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನಾಗರಿಕ ಚಾರ್ಟರ್ ಚಳವಳಿಯ ತತ್ವವಲ್ಲ ಅಂತಂದ್ರೆ ಸರಿಯಾದ ಉತ್ತರ ಯಾವುದಂದ್ರೆ 4ನೇದು ಲೆಕ್ಕ ಪರಿಶೋಧನೆ. 63ನೇ ಪ್ರಶ್ನೆ ಇದೆ. ಕೆಳಗಿನವುಗಳಲ್ಲಿ ಯಾವುದು 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 74ನೇ ತಿದ್ದುಪಡಿ ಕಾಯ್ದೆಯ ಸಾಮಾನ್ಯ ಲಕ್ಷಣಗಳಾಗಿವೆ ಅಂತೇಳಿ ಇದಕ್ಕೆ ಉತ್ತರ ಯಾವುದು ಅಂತಂದ್ರೆ ABC ಅಂತೇಳಿ. ಅಂದ್ರೆ ನಿಯತಕಾಲಿಕ ಚುನಾವಣೆಗಳು, ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಗುಂಪುಗಳ ಸಬಲೀಕರಣ, ರಾಜ್ಯ ಚುನಾವಣಾ ಆಯೋಗದ ರಚನೆ ಅನ್ನುವಂಥದ್ದು ಸರಿಯಾದ ಉತ್ತರ 2ನೇದು. 44ನೇ ಪ್ರಶ್ನೆ, ರಾಜ್ಯಸಭಾ ಚುನಾವಣೆಯಲ್ಲಿ ಮುಕ್ತ ಮತದಾನ ಪದ್ಧತಿಯನ್ನು ಪರಿಚಯಿಸುವ ಜನಪ್ರತಿನಿಧಿ ಕಾಯ್ದೆಯನ್ನು ಸಂಸತ್ ಯಾವ ದಿನದಂದು ಅಂಗೀಕರಿಸಿತು ಅಂತಂದ್ರೆ 2003 ಆಗಸ್ಟ್ 28ರಂದು ಆಪ್ಷನ್ಸ್ 2. 65ನೇ ಪ್ರಶ್ನೆ ಇದೆ. ಕೆಳಗಿನ ಯಾವ ರಾಷ್ಟ್ರಗಳು ಈ ಗವರ್ನೆನ್ಸ್ ಅನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತಂದಿವೆ ಅಂತೇಳಿ ಉತ್ತರ ಏನಂತಂದ್ರೆ ಎಲ್ಲವೂ ABCD 4ನೇದು. 66ನೇ ಪ್ರಶ್ನೆ, MNRG ದೃಷ್ಟಿಕೋನಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವುದು ಸರಿಯಾಗಿಲ್ಲ ಅಂತ ಹೇಳಿದೆ. ಇದಕ್ಕೆ ಗ್ರೇಸ್ ಅನ್ನ KA ಕೊಟ್ಟಿದ್ದಾರೆ. ಅಂದ್ರೆ ಯಾವುದು ಸರಿಯಾದ ಉತ್ತರ ಇಲ್ಲದೆ ಇರೋದ್ರಿಂದ ಇಲ್ಲಿ ಗ್ರೇಸ್ ಅನ್ನ ಕೊಡಲಾಗಿದೆ 66ನೇ ಪ್ರಶ್ನೆಗೆ. 67ನೇ ಪ್ರಶ್ನೆ, ಕೆಳಗಿನ ಕಾಯ್ದೆಗಳನ್ನ ವರ್ಷದೊಂದಿಗೆ ಹೊಂದಿಸಿ ಅಂತೇಳಿ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2005, ಲೋಕಪಾಲ್ ಲೋಕಾಯುಕ್ತ ಕಾಯ್ದೆ 2014, ಗ್ರಾಹಕ ಸಂರಕ್ಷಣೆ ಕಾಯ್ದೆ 2019, ಶಿಕ್ಷಣ ಹಕ್ಕು 2009 ಅಂತೇಳಿ ಆಪ್ಷನ್ 3 ಸರಿಯಾದ ಉತ್ತರ. ಇಲ್ಲಿ 68ನೇ ಪ್ರಶ್ನೆ, ಉಮಂಗ್ ಹ್ಯಾಪ್ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಎ, ಕೇವಲ ಎ ಮಾತ್ರ ಸರಿ ಅಂತೇಳಿ. ಎ ಮಾತ್ರ ಸರಿ ಅಂತಂದ್ರೆ 2ನೇದು, ಭಾರತದ ಮೊಬೈಲ್ ಗವರ್ನೆನ್ಸ್ ಅನ್ನ ಫಾಸ್ಟ್ ಟ್ರ್ಯಾಕ್ ಮಾಡಲು ರಾಷ್ಟ್ರೀಯ ಆಡಳಿತ ವಿಭಾಗ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಅನ್ನುವಂಥದ್ದು ಸರಿಯಾದ ಉತ್ತರ. 69ನೇ ಪ್ರಶ್ನೆ, 2005 RTI ಕಾಯ್ದೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ. ಇಲ್ಲಿ ಉತ್ತರ ಯಾವುದಂದ್ರೆ ಎ ಮತ್ತು ಡಿ. ಅಂದ್ರೆ ಈ ಕಾಯ್ದೆಯು ಅಕ್ಟೋಬರ್ 2005ರಲ್ಲಿ ಜಾರಿಗೆ ಬಂದಿದೆ. ಡಿ ಅಂತಂದ್ರೆ ಇದು ಕೇವಲ ಭಾರತೀಯ ಪೌರರಿಗೆ ಮಾತ್ರ ಅನ್ನುವಂಥದ್ದು ಆಪ್ಷನ್ 4 ಸರಿಯಾದ ಉತ್ತರ. 70ನೇ ಪ್ರಶ್ನೆ, ಫ್ರಾಂಚ್ ಫೆನನ್ ಕೃತಿಯ ಪ್ರಾಥಮಿಕವಾಗಿ ಗಮನಿಸಿರುವುದು ಯಾವುದಂದ್ರೆ 1ನೇದು ಉತ್ತರ ವಸಾಹತುಶಾಹಿ ಮತ್ತು ವಸಾಹತುಶಾಹಿ ನಿರ್ಮೂಲನದ
ಮನೋವಿಜ್ಞಾನ ಅನ್ನುವಂಥದ್ದು. 71ನೇ ಪ್ರಶ್ನೆ, ಉದಾರವಾದಿ ಪ್ರಜಾಸತ್ತಾತ್ಮಕ ಸಮಾಜಗಳಲ್ಲಿ ನ್ಯಾಯದ ಕಾರ್ಯಸಾಧ್ಯ ಮಾನದಂಡಗಳನ್ನು ವ್ಯಾಖ್ಯಾನಿಸಲು ಜಾನ್ ರಾಲ್ಸ್ ಬಳಸಿದ ವಿಶ್ಲೇಷಣಾ ಸಾಧನವಾದ ಮೂಲ ಸ್ಥಿತಿಯನ್ನು ಈ ಕೆಳಗಿನ ಯಾವ ಚಿಂತಕರು ಟೀಕಿಸಿದ್ದಾರೆ ಅಂತಂದ್ರೆ ಉತ್ತರ ಯಾವುದಂದ್ರೆ ಸೂಸನ್ ಮೋಲಾರ್ ಓಕಿನ್ ಅನ್ನುವಂಥದ್ದು. ಆಪ್ಷನ್ 3. ಎಸ್. 72ನೇ ಪ್ರಶ್ನೆ, ಹೊಂದಿಸಿ ಬರೀರಿ ಅಂತ ಹೇಳಿ. ಆಂಟೋನಿ ಗ್ರಾಮ್ಸಿ ಯಜಮಾನಿಕೆ ಮತ್ತು ಬುದ್ಧಿಜೀವಿಗಳ ಪಾತ್ರ, ಹೆನ್ನಾ ಆರೆಂಟ್ ಸಾರ್ವಜನಿಕ ಮತ್ತು ಖಾಸಗಿ ವಲಯ, ಜಾನ್ ಸ್ಟುವರ್ಟ್ ಮಿಲ್ ಹಾನಿ ತತ್ವ, ಫ್ರಾನ್ಸ್ ಫೆನೆನ್ ವಸಾಹತುವಾದದ ಮಾನಸಿಕ ಪರಿಣಾಮಗಳು. ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಎ ಅನ್ನುವಂಥದ್ದು. 73ನೇ ಪ್ರಶ್ನೆ, ಕನ್ಫ್ಯೂಸಿಯಸ್ ಅವರ ನೈತಿಕತೆ ಕೆಳಗಿನ ಯಾವುದರ ಪ್ರಮುಖ ತತ್ವ ಆಗಿದೆ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 4ನೇದು ಪುತ್ರ ಭಕ್ತಿ ಅಂತೇಳಿ. 74ನೇ ಪ್ರಶ್ನೆ, ಸಂವಿಧಾನಿಕ ತಡೆಗಳು ಮತ್ತು ಸಮತೋಲನಗಳಿಗಿಂತ ಸಾಮಾಜಿಕ ಬಹುತ್ವವಾದವು ನಿರಂಕುಶ ಅಧಿಕಾರಿ ಸರ್ಕಾರವನ್ನು ಹುಟ್ಟನ್ನು ತಡೆಯುತ್ತದೆ ಮತ್ತು ಪ್ರಜಾಸತ್ತಾತ್ಮಕ ಕ್ರಿಯೆಯನ್ನು ಉಳಿಸುತ್ತದೆ ಅನ್ನುವಂತ ಹೇಳಿಕೆಯನ್ನು ವಾದವನ್ನು ಮಂಡಿಸಿದವರು ಯಾರಂದ್ರೆ 4ನೇ ಆಪ್ಷನ್ ರಾಬರ್ಟ್ ಎ ಡಹಲ್ ಅಂತೇಳಿ. ಎಸ್. 75ನೇ ಪ್ರಶ್ನೆ, ಅದು ರಾಬರ್ಟ್ ಡಹಾಲ್ ಅಂತೇಳಿ ಓದ್ಬೋದು. 75ನೇ ಪ್ರಶ್ನೆ, ಕೆಳಗಿನಗಳಲ್ಲಿ ಯಾವುದು ಪ್ಲೇಟೋವಿನ ವಿಚಾರಗಳ ಸಿದ್ಧಾಂತದ ಮೂಲವಾಗಿಲ್ಲ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 3ನೇದು ಆಂಟಿನಿಯಸ್ ಸಂಪೂರ್ಣ ವೈರಾಗ್ಯ ಮತ್ತು ಆತ್ಮ ದಂಡನೆಯ ಪರಿಕಲ್ಪನೆ ಅನ್ನುವಂಥದ್ದು. 76ನೇ ಪ್ರಶ್ನೆ ಇದೆ. ಎಸ್. ಹೇಳಿಕೆಗಳನ್ನು ಕೊಡಲಾಗಿದೆ, ಪ್ರತಿಪಾದನೆ ಮತ್ತು ಕಾರಣ. ಮಿಲ್ಲಿನ ಪ್ರಕಾರ ವ್ಯಕ್ತಿ ಮತ್ತು ಸಮಾಜ ಎರಡಕ್ಕೂ ಸಹಿಷ್ಣುತೆ ಅತ್ಯಂತ ಮಹತ್ವವಾಗಿದೆ. ಮಿಲ್ಲನು ಸಹಿಷ್ಣುತೆಯನ್ನು ವೈಯಕ್ತಿಕ ಸ್ವಾತಂತ್ರ್ಯದ ಒಂದು ಆಯಾಮಕ್ಕಿಂತ ಹೆಚ್ಚಿನದು ಎಂದು ಪರಿಗಣಿಸಿದನು. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 1ನೇದು ಎ ಮತ್ತು 6 ಎರಡೂ ಸರಿ. 6 ಇದು ಎದ ಸರಿಯಾದ ವಿವರಣೆ ಆಗಿದೆ ಅಂತೇಳಿ. 77ನೇ ಪ್ರಶ್ನೆ, ಅಧಿಕಾರವು ಸಾಮಾಜಿಕ ಸಂಸ್ಥೆಗಳಿಲ್ಲದೆ, ಆರ್ಥಿಕ ಸಮಾನತೆಗಳಿಲ್ಲದೆ, ಭಾಷೆಯಲ್ಲಿದೆ, ನಮ್ಮಲ್ಲಿಯೇ ಪ್ರತಿಯೊಬ್ಬರ ಶರೀರದಲ್ಲಿದೆ. ಈ ಹೇಳಿಕೆಗಳನ್ನು ಯಾವ ಚಿಂತಕರು ನೀಡಿದ್ದಾರೆ ಅಂತಂದ್ರೆ ಇಲ್ಲಿ ಉತ್ತರ ಮೈಕೆಲ್ ಫೌಕಾಲ್ಟ್ ಅನ್ನುವಂಥದ್ದು. ಆಪ್ಷನ್ 3. 78ನೇ ಪ್ರಶ್ನೆ, ಸ್ವತಂತ್ರವನ್ನು ವಿವರಿಸುವಾಗ ಮಾನವನು ಕಾರ್ಯಗಳನ್ನು ತನಗೆ ಸಂಬಂಧಿಸಿದ್ದು ಮತ್ತು ಇತರರಿಗೆ ಸಂಬಂಧಿಸಿದ್ದು ಎಂದು ವರ್ಗೀಕರಣ ಮಾಡಿದವರು ಯಾರು ಅಂತಂದ್ರೆ 3ನೇದು ಜೆ.ಎಸ್. ಮಿಲ್ ಸರಿಯಾದ ಉತ್ತರ. 79ನೇ ಪ್ರಶ್ನೆ, ಅರಿಸ್ಟಾಟಲ್ ರವರು ಸುವರ್ಣ ಮಧ್ಯಮ ಈ ಪರಿಕಲ್ಪನೆಯನ್ನು ಇದನ್ನು ಸೂಚಿಸುತ್ತದೆ ಅಂದ್ರೆ 1ನೇ ಆಪ್ಷನ್ ಅತಿರೇಕದ ನಡವಳಿಕೆಯ ಮತ್ತು ಭಾವನೆಗಳ ನಡುವಿನ ಸಮತೋಲನ. 88ನೇ ಪ್ರಶ್ನೆ ಇದೆ. ಎಸ್. ಪಟ್ಟಿ ಹೊಂದಿಸಿ ಬರಿ ಇದೆ. ದ ಐಡಿಯಾ ಆಫ್ ಜಸ್ಟಿಸ್ ಅನ್ನುವಂಥದ್ದು ಅಮರ್ತ್ಯಸೆ. ದ ಪೋಸ್ಟ್ ಮಾಡರ್ನ್ ಕಂಡೀಷನ್ ಅನ್ನುವಂಥದ್ದು ಜೀನ್ ಫ್ರಾಂಕೋಸ್ ಲೈಡಾರ್ಟ್ ಅಂತೇಳಿ. ಎಸ್. ಬೀಯಿಂಗ್ ಆ್ಯಂಡ್ ಟೈಮ್ ಅಂತೇಳಿ ಯಾರ್ದು ಅಂತಂದ್ರೆ ಮಾರ್ಟಿನ್ ಹೆಡೆಗರ್. ಅನಾರ್ಕಿ ಸ್ಟೇಟ್ ಅಂಡ್ ಉಟೋಪಿಯಾ ಅಂತಂದ್ರೆ ರಾಬರ್ಟ್ ನಾಜಿಕ್ ಅನ್ನುವಂಥದ್ದು. ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ಆಪ್ಷನ್ 4. ಎಸ್. 81ನೇ ಪ್ರಶ್ನೆ, ಕೆಳಗಿನ ಯಾವ ಪುಸ್ತಕವನ್ನ ಕಾರ್ಲ್ ಮಾರ್ಕ್ಸ್ ರಚಿಸಿಲ್ಲ ಅಂತಂದ್ರೆ 4ನೇ ಆಪ್ಷನ್ ದ ಸೈನ್ಸ್ ಆಫ್ ದ ಲಾಜಿಕ್. 82ನೇ ಪ್ರಶ್ನೆ, ವೈಯಕ್ತಿಕ ತನ್ನ ಮೇಲೆ, ತನ್ನ ದೇಹದ ಹಾಗೂ ಮನಸ್ಸಿನ ಮೇಲೆ ತಾನೇ ಸಾರ್ವಭೌಮನಾಗಿದ್ದಾನೆ ಎಂದು ಬರೆದವರು ಯಾರು ಅಂತಂದ್ರೆ ಜೆ.ಎಸ್. ಮಿಲ್. 1ನೇ ಆಪ್ಷನ್ ಸರಿ. 83ನೇ ಪ್ರಶ್ನೆ, ಹ್ಯೂಮನ್ ಕಂಡೀಷನ್ ಕೃತಿಯಲ್ಲಿ ಎನ್ನಾ ಅರೆಂಟ ಇವುಗಳನ್ನು ನಡುವಿನ ಪ್ರತ್ಯೇಕಿಸುತ್ತಾರೆ ಅಂತಂದ್ರೆ ಉತ್ತರ ಯಾವುದಂದ್ರೆ 3ನೇದು ಕ್ರಿಯೆ, ಕಾರ್ಯ ಮತ್ತು ಶ್ರಮ ಅನ್ನುವಂಥದ್ದು. 84ನೇ ಪ್ರಶ್ನೆ, ಮಾತ್ಸೆತುಂಗ್ ಅವರ ಪ್ರಕಾರ ವಸಾಹತು ಮತ್ತು ಸಾಮ್ರಾಜ್ಯವಾದದ ನಡುವೆ ವೈರುಧ್ಯಗಳನ್ನು ಯಾವುದರ ಮೂಲಕ ಪರಿಹರಿಸಲಾಗುತ್ತದೆ ಅಂತಂದ್ರೆ 3ನೇದು ರಾಷ್ಟ್ರೀಯ ಕ್ರಾಂತಿಕಾರಿ ಯುದ್ಧ ಅಂತೇಳಿ. ಎಸ್. 85ನೇ ಪ್ರಶ್ನೆ, ಕ್ರಾಂತಿಯು ರಾಜಕೀಯಕ್ಕೆ ಸೀಮಿತವಾಗಿದ್ದು ಸಾಮಾಜಿಕ ವಲಯಕ್ಕೆ ವಿಸ್ತರಿಸದೇ ಇದ್ದಾಗ ಯಶಸ್ವಿಯಾಗುತ್ತದೆ ಅಂತ ಅಭಿಪ್ರಾಯಪಟ್ಟವರು ಯಾರಂತ 2ನೇದು ಎನ್ನಾ ಅರೆಂಟ ಅಂತೇಳಿ. 86ನೇ ಪ್ರಶ್ನೆ, ಪೂರ್ವ ವಿಚಾರ ಪ್ರತಿ ವಿಚಾರ ಸಮನ್ವಯಗಳ ಹಂತದಲ್ಲಿ ಸಾಗುತ್ತಾ ಪ್ರಜ್ಞೆಯು ಸೃಷ್ಟಿಯ ಸಾರವು ಹಾಗೂ ಅಭಿವೃದ್ಧಿಯ ಚಾಲನ ಶಕ್ತಿಯಾಗಿದೆ ಅಂತ ಹೇಳಿದವರು ಯಾರಂದ್ರೆ ಎಸ್. 2ನೇ ಆಪ್ಷನ್ ಫ್ರೆಡ್ರಿಕ್ ಹೆಗಲ್ ಅಂತೇಳಿ. 87ನೇ ಪ್ರಶ್ನೆ, ವ್ಯವಸ್ಥಿತ ವಿಧಾನಶಾಸ್ತ್ರವಾಗಿ ದ್ವಂದ್ವಾತ್ಮಕ ವಿಧಾನದ ಆಧುನಿಕ ಕಲ್ಪನೆಯನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತಂದ್ರೆ ಎಸ್. 2ನೇದು ಹೆಗಲ್ ಅನ್ನುವಂಥದ್ದು. 88ನೇ ಪ್ರಶ್ನೆ, ಇಟಲಿಯ ನೈತಿಕ ಅವನತಿಗೆ ಮೆಕ್ಯಾವೆಲ್ಲಿಯು ಯಾರನ್ನು ದೂಷಿಸುತ್ತಾರೆ ಅಂತಂದ್ರೆ 4ನೇದು ಕ್ಯಾಥೋಲಿಕ್ ಚರ್ಚ್ ಅನ್ನುವಂಥದ್ದು. 89ನೇ ಪ್ರಶ್ನೆ, ಎಲ್ಲದರಲ್ಲೂ ಸೌಂದರ್ಯವಿದೆ ಆದರೆ ಪ್ರತಿಯೊಬ್ಬನು ಅದನ್ನ ನೋಡಲಾರರು ಅಂತೇಳಿ ಹೇಳಿದವರು ಯಾರಂದ್ರೆ 4ನೇ ಆಪ್ಷನ್ ಕನ್ಫ್ಯೂಸಿಯಸ್ ಅಂತೇಳಿ. 90ನೇ ಪ್ರಶ್ನೆ, ವೇದಾಂತ ಸೊಸೈಟಿಯನ್ನ ಯಾರು ಸ್ಥಾಪನೆ ಮಾಡಿದರು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಸ್ವಾಮಿ ವಿವೇಕಾನಂದ. 91ನೇ ಪ್ರಶ್ನೆ, ಟ್ಯಾಗೋರ್ ಅವರು ಯಾರನ್ನು ಮುಕ್ತಿ ದೂತ ಎಂದು ಕರೆದಿದ್ದಾರೆ ಅಂದ್ರೆ ಎಸ್. ಉತ್ತರ ಯಾವುದಂದ್ರೆ
ಕಬೀರ ಅನ್ನುವಂಥದ್ದು ಸರಿಯಾದ ಉತ್ತರ. 92ನೇ ಪ್ರಶ್ನೆ, ಪಾಟ್ನಾದಲ್ಲಿ ಬಿಹಾರ ಚಳುವಳಿಯ ಸಮಯದಲ್ಲಿ ಸಂಪೂರ್ಣ ಕ್ರಾಂತಿಯ ಪರಿಕಲ್ಪನೆಯನ್ನು ಜಯಪ್ರಕಾಶ್ ನಾರಾಯಣ ಅವರು ಯಾವ ವರ್ಷದಲ್ಲಿ ನೀಡಿದರು ಅಂತಂದ್ರೆ 1974. ಮೂರನೇ ಆಪ್ಷನ್ಸ್. 93ನೇ ಪ್ರಶ್ನೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಯಾವ ಸಮಿತಿಯ ಮುಂದೆ ಅಸ್ಪೃಶ್ಯತೆ, ಗುಲಾಮಗಿರಿ ಮತ್ತು ಮಾನವ ಹಕ್ಕುಗಳ ನಿರಾಕರಣೆಯ ಸ್ಥಿತಿಯನ್ನು ವಿವರಿಸಿದರು ಅಂತಂದ್ರೆ ಸೌತ್ ಬೋರೋ ಸಮಿತಿ. ಎಸ್, ಎರಡನೇ ಆಪ್ಷನ್. 94ನೇ ಪ್ರಶ್ನೆ, ಜಾಗತಿಕ ಆರ್ಥಿಕ ಶಕ್ತಿಗಳಲ್ಲಿನ ಪಲ್ಲಟಗಳನ್ನು ಪ್ರತಿಫಲಿಸುವಂತೆ ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಗುಂಪು ಹೊಸ ಉದಯೋನ್ಮುಖ ಆರ್ಥಿಕತೆಗಳನ್ನು ಸೇರಿಸಿಕೊಂಡು ತನ್ನ ಸದಸ್ಯತ್ವವನ್ನು ವಿವರಿಸಿದೆ ಅಂತಂದ್ರೆ ಉತ್ತರ 3, ಬ್ರಿಕ್ಸ್. 95ನೇ ಪ್ರಶ್ನೆ, ಜಯವುದ್ದೀನ್ ಬರನಿಯು ಕಾನೂನುಗಳನ್ನು 2 ವಿಧಗಳಾಗಿ ವಿಂಗಡಿಸಿದ್ದಾರೆ. ಅವುಗಳು ಯಾವ ಅಂತಂದ್ರೆ ಎರಡನೇ ಆಪ್ಷನ್, ಶರಿಯತ್ ಮತ್ತು ಜವಾಬಿತ್ ಅಂತೇಳಿ. 96ನೇ ಪ್ರಶ್ನೆ ಹೊಂದಿಸಿ ಬರಿ ಇದೆ. ನಿರುಕ್ತ ಅಂತಂದ್ರೆ ಎಟಮಾಲಜಿ, ವೈಶೇಷಿಕ ಅಂತಂದ್ರೆ ಸ್ವರೂಪದ ವಿಶ್ಲೇಷಣೆ, ಆರ್ಯ ಅಂತಂದ್ರೆ ನೋಬಲ್ಸ್, ಕಲ್ಪಸೂತ್ರ ಅಂತಂದ್ರೆ ಆಚರಣೆ ಅಥವಾ ರಿಚುವಲ್ಸ್ ಅಂತೇಳಿ. ಇದಕ್ಕೆ ಸರಿಯಾದ ಆಪ್ಷನ್ ಯಾವುದಂದ್ರೆ 3. ಎಸ್, 97ನೇ ಪ್ರಶ್ನೆ ಇದೆ. ಡ್ಯಾಮ್ ಬಾಂದ್, ಜಾತಿ ತೋಡೋ, ಅಂಗ್ರೇಜ್ ಹಟಾವೋ, ಹಿಮಾಲಯ ಬಚಾವೋ ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂತೇಳಿ, ಯಾರಿಗೆ ಸಂಬಂಧಿಸಿದೆ ಅಂದ್ರೆ ರಾಮ್ ಮನೋಹರ್ ಲೋಹಿಯಾ ಅಂತೇಳಿ. 1ನೇ ಆಪ್ಷನ್ಸ್. ಎಸ್, 98ನೇ ಪ್ರಶ್ನೆ, ಕೆಳಗಿನ ಚಿಂತಕರನ್ನು ಅವರ ಕೃತಿಯೊಂದಿಗೆ ಹೊಂದಿಸಿ ಅಂತೇಳಿ. ಬಾಲ್ ಗಂಗಾಧರ ತಿಲಕಿದ ಗೀತಾ ರಹಸ್ಯ, ಎಂ.ಎನ್. ರಾಯ್ ಇಂಡಿಯನ್ ಮೆಸೇಜ್, ಎಸ್, ವಿ.ಡಿ. ಸಾವರ್ಕರ್ ಹಿಸ್ಟ್ರಿ ಫಾರ್ ವಾರ್ ಅಂಡ್ ಇಂಡಿಯನ್ ಇಂಡಿಪೆಂಡೆನ್ಸ್, ರಾಮ್ ಮನೋಹರ್ ಲೋಹಿಯಾ ವೀಲ್ ಆಫ್ ಹಿಸ್ಟ್ರಿ ಅಂತೇಳಿ. ಇದಕ್ಕೆ ಸರಿಯಾದ ಆಪ್ಷನ್ ಯಾವುದಂದ್ರೆ 3. 98ನೇ ಪ್ರಶ್ನೆ ಇದೆ. ಎಸ್, 98. ಇದಕ್ಕೆ ಉತ್ತರ ಯಾವುದಂತಂದ್ರೆ ABC ಅಂತಂದ್ರೆ ಕೊಟ್ಟಿರುವಂತದ್ದು ಎಲ್ಲವೂ ಸರಿ ಅಂತಿದೆ. ಅಸ್ತಿತ್ವದಲ್ಲಿರುವ ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುದೀಕರಣ ಯೋಜನೆಯು ಅಂದ್ರೆ DDUJY ನಲ್ಲಿ ಸೇರ್ಪಡೆಯಾಗಿದೆ. ಈ ಯೋಜನೆಯಲ್ಲಿ ಎಲ್ಲ ಡಿಸ್ಕಾಂಗಳನ್ನು ಹಣಕಾಸಿನ ನೆರವಿಗೆ ಅರ್ಹವಾಗಿದೆ. ಗ್ರಾಮೀಣ ವಿದ್ಯುದೀಕರಣ ನಿಗಮವು ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ನೋಡಲ್ ಏಜೆನ್ಸಿ ಆಗಿದೆ ಅನ್ನುವಂಥದ್ದು ಎಲ್ಲವೂ ಸರಿಯಾಗಿದೆ. ಕೊನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರನ್ನು ರಾಜಕೀಯ ಆರ್ಥಿಕ ಸಾಂಪ್ರದಾಯಿಕ ಸಿದ್ಧಾಂತಗಾರ ಎಂದು ಪರಿಗಣಿಸಲಾಗಿದೆ ಅಂದ್ರೆ ಉತ್ತರ ಆಡಮ್ ಸ್ಮಿತ್ ಅಂತೇಳಿ. ಇಲ್ಲಿವರೆಗೂ 100 ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಾಗಿದೆ. ಮುಂದಿನ ತರಗತಿಯಲ್ಲಿ ಈ 100 ಪ್ರಶ್ನೆಗಳನ್ನ 4 ಭಾಗ ಮಾಡಿ ಪ್ರತಿಯೊಂದು 25 ಪ್ರಶ್ನೆಗಳಂತೆ ವಿಶ್ಲೇಷಣೆಗೆ ಒಳಪಡಿಸುವಂತ ತರಗತಿಯನ್ನು ಮುಂದೆ ನೋಡಬಹುದು ಅಂತೇಳಿ ಈ ತರಗತಿಯನ್ನ ಮುಗಿಸ್ತಾ ಇದ್ದೇನೆ.